ತೋರಿಸ್ಬೇಕಾದ್ರೆ ಇದಕ್ಕೆ ಪ್ರವಚನ ಅನ್ನುವಂತಹ ಕೀಲದ ಅವಶ್ಯಕತೆ ಬಹಳಷ್ಟು. ದಂಡೆ ಮುಟ್ಟಬೇಕಲ್ಲ ಅದು. ನೀವು ಯಾವುದಾದ್ರೂ ಗಾಡಿ ಕೆಟ್ಟರೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಗ್ಯಾರೇಜಿಗೆ ತಗೊಂಡು ಹೋಗ್ತೀರಿ, ಹೌದಾ? ಅಲ್ಲಿ ಮೇಸ್ತ್ರಿ ಇರ್ತಾನ, ಅದರ ದೋಷವನ್ನು ನಿವಾರಣೆ ಮಾಡಿ ಸರಿಪಡಿಸಿ ನಿಮ್ಮ ಕೈಯಾಗ ಕೊಡ್ತಾನೆ. ಆ ಗಾಡಿಯನ್ನು ನಡೆಸಿಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಎಲ್ಲಿಗೆ ಬೇಕಲ್ಲಿ ಕರ್ಕೊಂಡು ಹೋಗ್ತದೆ ರಿಪೇರಿ ಆದಾಗ. ಗಾಡಿಗೆ ಒಂದು ಗ್ಯಾರೇಜ್ ಇದ್ದಂಗ ಈ ಬಾಡಿಗಳಿಗೂ ಕೂಡ ಇದು ಒಂದು ರೀತಿಯಿಂದ ತಿಂಗಳದ ಗ್ಯಾರೇಜ್. ನೆಹರು ಮೈದಾನ, ಅದಕ್ಕೆ ಮೇಸ್ತ್ರಿ ನಾನೇ. ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ. ಹಂಗಂತ ಬಿಡೋದು ಒಳ್ಳೇದಲ್ಲ. ರೈತರಿದ್ದವರಿಗೆ ಗೊತ್ತು, ಒಂದು ಪ್ರಾಣಿ ಸದಾಕಾಲ ನಿಮ್ಮೊಂದಿಗೆ ಬದುಕುವಂತದ್ದು, ನಿಮಗೆ ಹಾಲು ಕೊಡ್ತದೆ, ಅದಕ್ಕೆ ಎಮ್ಮೆ ಅಂತ ಕರಿತೀರಿ. ಅದನ್ನೇನಾದ್ರೂ ನೀವು ಮೇಯಿಸ್ಲಿಕ್ಕೆ ಹೋದಾಗ ನೀರು ತೋರಿಸಿದ್ರೆ ಅದು ಕೂಡಲೇ ಏನ್ ಮಾಡುತ್ತೆ ಅಂತಂದ್ರ ಮೇಯೋದನ್ನು ನಿಲ್ಲಿಸಿ ನೀರಿಗೆ ಹೋಗ್ತದೆ. ಆ ನೀರಿಗೆ ಹೋಗಿ ಎಷ್ಟು ಸಂತೋಷವಾಗಿರ್ತದೆ. ಎಲ್ಲ ಮರೆತು ಹಾಕಿಬಿಡುತ್ತೆ. ಮನೆಯನ್ನ ಕಾಯಲಿಕ್ಕೆ ಬಂದಿರತಕ್ಕಂಥವನನ್ನ, ತಾನು ತಿನ್ನಬೇಕಾಗಿರುವಂತಹ ಹುಲ್ಲನ್ನ, ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಕರುವನ್ನ ಮರೆತು ಹಾಕುತ್ತೆ, ಬಿಟ್ಬಿಡುತ್ತೆ. ಅದೇ ಸರ್ವಸ್ವ. ಆ ಕೆರೆ, ಆ ಹೊಂಡ, ಆ ಹಳ್ಳ, ಆ ಹೊಳೆ ಸಾಕಿಷ್ಟು, ಇದು ನನಗೆ ನೆಮ್ಮದಿಯನ್ನ ಕೊಡ್ತಾ ಇದೆ ಅಂತ ಅನ್ಕೊಳ್ಳುತ್ತೆ. ನಿಮ್ಗೆಲ್ಲ ಗೊತ್ತಲ್ಲ ಹೇಗೆ ಅದು ನೀರಿನೊಳಗೆ ನೆಮ್ಮದಿಯನ್ನ ಕಾಣ್ತದೆ. ಹಾಗೆ ಮನುಷ್ಯ ಪ್ರವಚನಗಳಲ್ಲಿ ನೆಮ್ಮದಿಯನ್ನ ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಹೇಗೆ ಮೈ ಮರೆಯುತ್ತೆ ಹಾಗೆ ನಾವು ಕೂಡ ಮೈ ಮರೆಯುವಂತಹ ಪ್ರಯತ್ನವನ್ನು ಮಾಡಬೇಕು, ನೆಮ್ಮದಿ ಬೇಕಾಗಿದ್ರೆ. ದಾಶಿಮಾರ್ಯರಂತಾರ, ನನಗೇನೂ ಬೇಡ, ಈ ಮಾತುಗಳು ಒಳ್ಳೆ ಮಾತುಗಳದವಲ್ಲ ಇವಿದ್ರೆ ಸಾಕು. ಆನೆ ಬೇಡ, ಆನೆ ಸಾಕ್ಲಿಕ್ಕೆ ಹಣ ಬೇಡ, ಐಶ್ವರ್ಯ ಅರಮನೆಗಳನ್ನು ಕೊಡ್ತೀನಂದ್ರೂ ಬೇಡ. ನನಗೆ ಬೇಕಾಗಿರುವಂತಹದ್ದು ಕೇವಲ ಒಳ್ಳೆಯ ಮಾತುಗಳು. ಆ ಒಳ್ಳೆಯ ಮಾತಿನಿಂದ ಎಲ್ಲ ಸಂಪತ್ತನ್ನು ನಾನು ಕಾಣಬಲ್ಲೆ, ಎಲ್ಲ ವೈಭವವನ್ನು ನಾನು ಕಾಣಬಲ್ಲೆ ಅಂತ ದಾಶಿಮಾರ್ಯರು ಕರಿಯನಿತ್ತಡೆ ವಲ್ಲೆ, ಸಿರಿಯನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯನ್ನೊಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಎಷ್ಟು ಕಿಮ್ಮತ್ತಿನ ಮಾತು. ಏನು ಬೇಕು ಅಂತ ಕೇಳಿದ್ರೆ ಈ ಭೌತಿಕ ಸಂಪತ್ತಿ ಯಾವುದೂ ಬೇಡ. ಕಾರಣ ಏನು ಅಂತಂದ್ರೆ ಅದರಿಂದ ದುಃಖ ಅದೇ. ದುಃಖವನ್ನ ಕೊಡ್ತಕ್ಕಂತಹದ್ದು ನನಗೆ ಬೇಕಾಗಿಲ್ಲ, ನೆಮ್ಮದಿಯನ್ನ ಕೊಡ್ತಕ್ಕಂತಹದ್ದು ನನಗೆ ಬೇಕಾಗಿದೆ. ಮಾನಸಿಕ ನೆಮ್ಮದಿ, ಶಾಂತಿ ಅನ್ನುವಂತಹದ್ದು ನನಗೆ ಬೇಕಾಗಿದೆ. ಅದು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗಿರುವಂತಹದ್ದು. ನೋಡಿ, ಮಾತುಗಳನ್ನ ಕೇಳಿ ಬದಲಾವಣೆ ಆಗಬೇಕಲ್ಲ, ಬರೇ ಕೇಳೋದಲ್ಲ. ಕೇಳೋದ್ರಿಂದ ಯಾರೂ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನ, 100 ನೋದಿ 100 ಕೇಳಿ ಮಾಡುವುದೇನು, ಆಸೆ ಹರಿಯದು, ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು. ಎಷ್ಟು ಕಿಮ್ಮತ್ತಿನ ಮಾತುಗಳು ಇವೆಲ್ಲ. ಏನನ್ನ ಓದುತ್ತೀರಿ ಬದಲಾವಣೆ ಆಗಬೇಕು, ಏನನ್ನ ಕೇಳ್ತೀರಿ ಬದಲಾವಣೆ ಆಗಬೇಕು. ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಪುಸ್ತಕವನ್ನು ಓದಿ ನಾನು ವೈಯಕ್ತಿಕ ಬದಲಾವಣೆಗೊಂಡೆ. ಒಂದು 15 ವರ್ಷಗಳ ಹಿಂದೆ ಕೆಲವು ಜನ ನನ್ನನ್ನು ವಿರೋಧಿಸ್ತಾ ಇದ್ರು. ಅವರು ವಿರೋಧಕ್ಕೆ ಕಾರಣ ಏನು ಅಂತ ಹೇಳಿ ನಾ ಎಷ್ಟೋ ಸಾರಿ ಅವ್ರನ್ನ ಕೇಳಿದ್ದೆ. ಅವ್ರು ಯಾವುದೇ ತರದ ಕಾರಣಗಳನ್ನು ನನಗೆ ಹೇಳಿರಲಿಲ್ಲ, ಆದರೂ ವಿರೋಧ ಮಾಡೋದನ್ನ ನಿಲ್ಲಿಸಿರ್ಲಿಲ್ಲ. ಇವರು ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಿರಬೇಕು ಅನ್ನುವಂತಹ ಬೇಸರದಲ್ಲಿ ಇರುವಂತಹ ಸಂದರ್ಭದೊಳಗೆ ಒಂದು ಪುಸ್ತಕ ಸಿಕ್ತು. ಅದನ್ನು ತಗೊಂಡು ಓದಿದೆ. ಆ ಪುಸ್ತಕದಲ್ಲಿ ಒಂದು ಸಾಲು ಇತ್ತು, ಏನು, ನಿನ್ನನ್ನು ಜಗತ್ತೇ ವಿರೋಧಿಸಲಿ. ಆ ಪುಸ್ತಕ ಎಂಡಮುರಿ ವೀರೇಂದ್ರನಾಥರದು. ನಿನ್ನನ್ನು ಯಾರಾದರೂ ವಿರೋಧಿಸಲಿ, ಅದು ನಿನ್ನ ತಪ್ಪಲ್ಲ, ಅದು ನಿನ್ನ ತಪ್ಪಲ್ಲ.
ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ, ಅದಕ್ಕೆ ನೀನು ಹೊಣೆಗಾರನಲ್ಲ. ನಾವು ವಿಚಾರ ಮಾಡಬೇಕಲ್ಲ. ಯಾರಾದರೂ ನಮ್ಮನ್ನು ದೂಷಿಸ್ತಾರಂದ್ರೆ, ಯಾರಾದರೂ ನಮ್ಮನ್ನು ದ್ವೇಷಿಸ್ತಾರಂದ್ರೆ ಅದಕ್ಕೆ ಅವರ ಅಜ್ಞಾನ ಕಾರಣವೇ ಹೊರತಾಗಿ ನಾವು ಕಾರಣರಾಗಬಾರದು. ಆ ಒಂದು ಮಾತು ನನ್ನನ್ನು ಬದಲಾವಣೆ ಮಾಡಿತು. ಅಂದಿನಿಂದ ಇಂದಿನವರೆಗೆ ಯಾರಾದರೂ ದ್ವೇಷಿಸ್ತಾರಂದ್ರೆ ಬೇಸರ ಆಗೋದಿಲ್ಲ, ದೂಷಿಸ್ತಾರಂದ್ರೂ ಕೂಡ ಬೇಸರ ಆಗೋದಿಲ್ಲ, ಆಗಬಾರದು. ಅದಕ್ಕೆ ಹೇಳ್ತಾನೆ ಬಸವಣ್ಣ, ಕೇಳಿ ಮಾಡುವುದೇನು, ಓದಿ ಮಾಡುವುದೇನು. ಏನು ಮಾಡಬೇಕು? ಓದಿ ಬದಲಾವಣೆ ಆಗಬೇಕು, ಕೇಳಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ. ಪೂಜೆ ಮಾಡಿ ಫಲವೇನು? ಪೂಜೆ ಮಾಡ್ತಿ ಅಂದ್ರೆ ಬದಲಾವಣೆ ಆಗು, ಓದುತ್ತಿ ಅಂದ್ರೆ ಬದಲಾವಣೆ ಆಗು, ಕೇಳ್ತಿ ಅಂದ್ರೆ ಬದಲಾವಣೆ ಆಗು. ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ. ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು, ನೆನೆದು ಮೃದುವಾಗಬಲ್ಲುದೆ. ಕಲ್ಲು ಎಷ್ಟು ದಿವಸ ನೀರಾಗಿದ್ರೂ ಕೂಡ ನೆನೆಯೋದಿಲ್ಲಲ್ಲ. ಕಲ್ಲಾಗಬಾರದು ಮನುಷ್ಯ, ಕಲ್ಲಾಗಬಾರದು. ಗ್ರಹಿಸಬೇಕು, ಆಸ್ವಾದಿಸಬೇಕು, ಅನುಭವಿಸಬೇಕು, ಒಂದಿಷ್ಟು ಬದಲಾವಣೆ ಆಗಬೇಕು. ಆ ಬದಲಾವಣೆ ಏನು ಕೊಡ್ತದೆ ಅಂತಂದ್ರೆ ನೆಮ್ಮದಿಯನ್ನ ಕೊಡ್ತದೆ, ತೃಪ್ತಿಯನ್ನ ಕೊಡುತ್ತದೆ. ಸಾವಿರ ಸಾವಿರ ಸಿಹಿ ನೀರಿನ ನದಿಗಳು ಹರಿತಾವೆ. ಎಲ್ಲಿವರೆಗೆ? ಸಮುದ್ರದವರೆಗೆ. ನಿಮಗೆಲ್ಲ ಗೊತ್ತು, ಸಾವಿರಾರು ನದಿಗಳು ಕೂಡ ಸಿಹಿ ನೀರಿನಿಂದ ಕೂಡ್ಯಾವ. ಅವು ಹೋಗೋದು ಸಾಗರಕ್ಕೆನೆ. ಸಾವಿರ ಸಾವಿರ ನದಿಗಳು ಹೋಗಿ ಒಳಗೆ ಹೊಕ್ಕೊಂಡಾಗಲೂ ಸಹಿತ ಸಮುದ್ರ ಸಿಹಿಯಾಗಿಲ್ಲ. ಸಿಹಿ ಆಗೈತೇನು? ಸಿಹಿ ಆಗ್ತಾ ಇಲ್ಲ. ಉಪ್ಪು ನೀರು, ಉಪ್ಪು ನೀರು. ಎಷ್ಟು ನದಿಗಳು ಒಳಗೆ ಹರಿದು ಬಂದ್ರೆ ಏನು ಪ್ರಯೋಜನ? ತನ್ನ ಗುಣವನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ. ಹಾಗ ಮನುಷ್ಯ ಎಷ್ಟು ಮಾತುಗಳನ್ನ, ಎಷ್ಟು ಪ್ರವಚನಗಳನ್ನ ಕೇಳಿದ್ರೇನು ಬದಲಾವಣೆ ಆಗದೆ ಹೋದಲ್ಲಿ? ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನುಗುತ್ತಾವ, ಆದ್ರೆ ಕತ್ತಲೆ ಹೋಗೋದಿಲ್ಲ. ನಾವು ನೀರಿನೊಳಗಿನ ಕಲ್ಲಾಗಬಾರ್ದು. ನಾವೊಂದಿಷ್ಟು ಬದಲಾವಣೆ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು. ಹಿಂಗೆ ಕೇಳಬೇಕಲ್ಲ. ಕೇಳುವಾಗ ಎಲ್ಲಾದ್ರೂ ನೀವು ಹೋಗಿರ್ತೀರಲ್ಲ, ಪರಿಪೂರ್ಣರಾಗಿ ಕೇಳಬೇಕು. ಅಪೂರ್ಣತೆ ಇರಬಾರ್ದಲ್ಲಿ, ಪೂರ್ಣತೆ ಇರಬೇಕು. ಪೂರ್ಣತೆ, ಅದರೊಳಗೆ ತಲ್ಲೀನತೆ ಬೇಕು. ಹೊರಗಿನ ಜಗತ್ತನ್ನ ಮರಿಬೇಕು, ಹೊರಗಿನ ವ್ಯವಸ್ಥೆಯನ್ನ ಮರಿಬೇಕು. ಅದಕ್ಕೆ ತಮಗೆ ನಾನು ನಿನ್ನೆ ಕೊಟ್ಟ ಉದಾಹರಣೆ, ಖಾಲಿ ಬಾಟಲ್ ಏನೆಲ್ಲ ತಗೊಳ್ಳುತ್ತೆ, ತುಂಬಿಕೊಳ್ಳುತ್ತೆ. ತುಂಬಿದ್ದೇನು ತುಂಬಿಕೊಳ್ಳುತ್ತೆ? ತುಂಬಿಕೊಳ್ಳೋದಿಲ್ಲ. ನಿಮಗೆ ನಿನ್ನೆ ಕೊಟ್ಟ ಉದಾಹರಣೆ ಅದು. ತುಂಬಿಕೊಳ್ಳುವಂತಹದ್ದು, ಒಳ್ಳೆಯದನ್ನು ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ದ್ವಾಪರದಲ್ಲಿ ಜನಕ ಸದಾಕಾಲ ಪ್ರವಚನಗಳನ್ನು ಏರ್ಪಡಿಸ್ತಾ ಇದ್ದ ಮಹಾರಾಜ. ಹೀಗೆ ತಮ್ಮ ಹಾಗೆ ಎಲ್ಲ ಕುಳಿತುಕೊಂಡು ಕೇಳ್ತಾ ಇದ್ರು. ಒಂದು ಸಾರೆ ಕುಳಿತವರು ಎಷ್ಟರ ಮೆಟ್ಟಿಗೆ ತಲ್ಲೀನತೆ ಒಳಗಿದ್ದಾರೆ, ಪರೀಕ್ಷೆ ಮಾಡಬೇಕಂತೇಳಿ ಪ್ರವಚನ ಮಾಡುವಂತವರು ತಮ್ಮ ಹಿಂದೆ ಬೆಂಕಿ ಹತ್ತಿ ಉರಿತಾ ಇದೆ, ನಿಮ್ಮ ಕಡೆಗೆ ಬರ್ತಾ ಇದೆ. ಇಷ್ಟಂದಾಕ್ಷಣವೇ ಎಲ್ಲರೂ ಹಿಂದಕ್ಕೆ ನೋಡಿದ್ರ ಬದಲಿ ಮುಂದಕ್ಕೆ ಓಡ್ತಾನೇ ಇದ್ರು. ಅಲ್ಲಿ ಯಾರೂ ಉಳಿಲಿಲ್ಲ. ಅಲ್ಲೊಬ್ಬ ಕುಳಿತಿದ್ದ. ಯಾಕಪ್ಪ? ನೀನು ಕುಳಿತುಕೊಂಡಿದೆಯಲ್ಲ, ನೀನು ಹೋಗೋದಿಲ್ಲೇನು? ಅವನಂತಾನೆ, ಹೋದವರು ಒಂದಿನ ಹೋಗ್ತಾರೆ, ನಾನು ಒಂದಿನ ಹೋಗ್ತೇನೆ, ಉಳಿದದ್ದನ್ನೇ ಕೇಳಿ ಹೋಗ್ತೇನೆ ಸ್ವಾಮಿ, ಏನಾದ್ರೂ ಇದ್ರೆ ಅದನ್ನಷ್ಟು ಹೇಳಿಬಿಡ್ರಿ ಅಂತ. ನಾವು ವಿಚಾರ ಮಾಡ್ಬೇಕು. ನಾವು ಕರ್ಣನ ರಥ ಸಿಕ್ಕಾಕೊಂತು, ಕರ್ಣನ ರಥ ಸಿಕ್ಕಾಕೊಂತು. ನಮ್ಮವರು ಪ್ರವಚನಕ್ಕೆ ಎಷ್ಟು ಬೆಲೆ ಕೊಟ್ರು. ಆ ಒಳ್ಳೆಯ ಮಾತುಗಳು ಸಿಗ್ತಾವಂತಂದ್ರೆ ಎಲ್ಲಾದ್ರೂ ಸಿಗ್ಲಿ, ಅಂತಹ ಸಂದರ್ಭಗಳಲ್ಲಾದ್ರೂ ಸಿಗ್ಲಿ. ಕರ್ಣನ ರಥ ಯುದ್ಧ ಭೂಮಿಯಲ್ಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನ ನಿಲ್ಲಿಸಿದ್ರು ಎದುರಾಳಿಗಳು. ರಣರಂಗದಲ್ಲಿಯೂ ಸಹಿತ ಧರ್ಮ, ಯುದ್ಧ ಧರ್ಮ ಎಂತಹದ್ದಲ್ಲ. ಎದುರಾಳಿ ಸನ್ನದ್ಧನಾಗಿದ್ದಾಗ ಮಾತ್ರ ಯುದ್ಧವನ್ನು ಮಾಡೋದು. ಅವನು ತೊಂದರೆಗೆ ಸಿಕ್ಕಾಕಿಕೊಂಡಂತ ಸಂದರ್ಭದಲ್ಲಿ ಅವನು ಹೊಡೆಯೋದಲ್ಲ, ಕೊಲ್ಲೋದಲ್ಲ. ವಿಚಾರ ಮಾಡ್ಬೇಕು ನಾವು. ಇದು ನಮ್ಮ ದೇಶದ ಘಟನೆ ನಾ ಹೇಳೋದು, ಬೇರೆ ದೇಶದ್ದಲ್ಲ. ರಥದ ಗಾಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನ ನಿಲ್ಲಿಸ್ತಾರೆ. ಕರ್ಣ ತನ್ನ ಸಂಗಡಿಗರೊಂದಿಗೆ ರಥದ ಗಾಲಿಯನ್ನು ಎತ್ತುವಂತಹ ಸಂದರ್ಭದಲ್ಲಿ ಸಮಯ ಬಹಳಷ್ಟು ಆಗ್ತಾ ಇರುವಾಗ ಅರ್ಜುನ ಕೃಷ್ಣನಿಗೆ ಅಂತಾನ, ಏನಂತ? ಮಹಾಪ್ರಭು, ಖಾಲಿ ಕುಳಿತುಕೊಳ್ಳೋದೇನು,
ಜನಗಳೆಲ್ಲ ಸುಮ್ಮನೆ ಕುಳಿತಿದ್ದಾರೆ. ಎಷ್ಟು? 18 ಅಕ್ಷೋಹಿಣಿ. ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟೆಲ್ಲ ಅಕ್ಷೋಹಿಣಿ. ಇವ್ರನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡಬಾರದೆ ಅಂದ್ರೆ ಪ್ರವಚನ ಪ್ರಾರಂಭ ಮಾಡ್ರಿ. ಆರಂಭ ಮಾಡ್ತಾನೆ ಕೃಷ್ಣ ಪ್ರವಚನವನ್ನ. ಎಲ್ಲಿ? ರಣರಂಗದೊಳಗ, ಯುದ್ಧ ಭೂಮಿಯೊಳಗ. ಗೀತಾ ಪ್ರವಚನವನ್ನ ಆರಂಭ ಮಾಡಿದ ಕೃಷ್ಣ. ಆದರೆ ಎಲ್ಲರೂ ಕೇಳಿದ್ರು ಕರೆ, ಆದರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು, ಸ್ಮರಣೆಗೆ ಒಳಪಡಿಸಿದ್ದು ಕೇವಲ ಅರ್ಜುನ ಮಾತ್ರ. ಹಾಗಾಗಿ ಗೀತೆಯಲ್ಲಿ ಅರ್ಜುನನ ಒಂದು ವಿಚಾರ, ಅರ್ಜುನನ ಹೆಸರು ಅಜರಾಮರ ಆಯಿತು. ಕೇಳವರು 18 ಅಕ್ಷೋಹಿಣಿ ಆಗಿದ್ರು ಸಹಿತ ಅದನ್ನ ಅಳವಡಿಸಿಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಾತ ಒಬ್ಬಾತ ಮಾತ್ರ. ಯಾರು? ಅರ್ಜುನ. ಅದಕ್ಕೆ ದಾಸಿಮಾರ್ರಿ ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಹುಣಸಿಯ ಹೂವೆಲ್ಲ ಕಾಯ